ಅಪ್ಪಾಜಿ ಏನಾಯ್ತಮ್ಮ? ಭುವನ್ ನನಗೆ ತುಂಬಾ ಹೊಡಿತಾ ಇದ್ದಾನೆ ಅಪ್ಪಾಜಿ, ದಯವಿಟ್ಟು ನನ್ನ ಕಾಪಾಡಿ. ಎಲ್ಲಮ್ಮ? ಅಲ್ಲಮ್ಮ, ನಿನ್ನಂತ ಒಳ್ಳೆ ಹುಡುಗಿ ಮೇಲೆ ಅವನ್ ಕೈ ಮಾಡಿದ್ದ. ಎಲ್ಲಿ ಆ ಭುವನ್? ಎಲ್ಲಿ? ಕರಿಯಮ್ಮ ಅವನ್ನ. ಏ ಭುವನ್! ಅಪ್ಪಾಜಿ, ಭುವನ್ ಎಲ್ಲಿದ್ದಾರೆ? ಸುಬ್ರಾಯನ್ ಹೋಟ್ಲಿಗೆ ಪೇಪರ್ ತರಕ್ ನೀವೇ ಕಳ್ಸಿದ್ರಲ್ಲ. ಗೊತ್ತು ಕಣಮ್ಮ, ಇವಳೇನೋ ಭುವನ್ ಹೊಡೆದ ಅಂತೇಳಿ ಓಡ್ ಬಂದ್ಲಲ್ಲ. ಅಲ್ಲ, ಭುವನ್ ಪೇಪರ್ ತರೋದಕ್ಕೆ ಅಂತೇಳಿ ಅಂಗಡಿಗೆ ಹೋಗಿದ್ದಾನೆ. ಅಂಗಡಿನಲ್ಲಿ ಇದ್ಕೊಂಡು ಇಲ್ಲಿ ಮನೆಯಲ್ಲಿರೋಳಿಗೆ ಹೊಡೆಯೋದಕ್ಕೆ ಹೇಗೆ ಸಾಧ್ಯ? ಅವನ್ ಮನೆಗೆ ಬರೋದಕ್ಕೆ ಹೇಗೆ ಸಾಧ್ಯ? ಏನಾದರೂ ಪವಾಡ ಇರಬಹುದಾ ಅಂತ ಕರೆದೆ ಅಷ್ಟೇ. ಅಪ್ಪಾಜಿ ಇಲ್ಲ, ಅವ್ರು ಪೇಪರ್ ತರಕ್ ಹೋಗಿಲ್ಲ, ನಿಜವಾಗ್ಲೂ ನನ್ಗೆ ಹೊಡಿತಾ ಇದ್ರು. ದಯವಿಟ್ಟು ಕಾಪಾಡಿ ಅಪ್ಪಾಜಿ. ಸಾಕು, ಸುಮ್ಮನಿರ್ತೀಯಾ? ಮೊನ್ನೆನೆ ನನಗೆ ಅನುಮಾನ ಬಂದಿತ್ತು, ನಮ್ಮ ಭುವನ್ ಹಾಗೆಲ್ಲ ಹೆಂಗಸ ಮೇಲೆ ಕೈ ಮಾಡೋನಲ್ಲ ಅಂತ. ಆದ್ರೇನೋ ಫಸ್ಟ್ ಟೈಮ್ ನೀನು ಹೇಳ್ತಾ ಇದೀಯ ಅಂತೇಳಿ ನಿನ್ನ ಮೇಲೆ ನಂಬಿಕೆ ಇರಲಿಲ್ಲ ಅಂದ್ರೆ ನಾನು ಸುಮ್ಮನಿರ್ಬೇಕಾಯ್ತು. ಅದರಲ್ಲೂ ಹೂವಿ ಬೇರೆ ಮಾತಾಡ್ತಿದ್ನಲ್ಲ, ಮಧ್ಯಪ್ರವೇಶ ಮಾಡೋದು ಬೇಡ ಅಂತ ಸುಮ್ಮನಾದೆ ಅಷ್ಟೇ. ಅಲ್ಲಮ್ಮ, ಹೇಗಮ್ಮ ಸಾಧ್ಯ? ಅವನು ಹೇಗಮ್ಮ ಹೊಡಿತಾನೆ? ಅವನು ಪೇಪರ್ ತರೋದಕ್ಕಂತೇಳಿ ಅಂಗಡಿಗೆ ಹೋಗಿದ್ದಾನೆ. ದನಗಳೇ, ಏನಿದೆಲ್ಲ? ಏನಾಯ್ತು? ಭುವನ್, ನೀನು ಊರ್ಮಿಳನಿಗೆ ಹೊಡೆದೆ ಅಂತೆ, ನಾನು ಅವಳನ್ನ ಕಾಪಾಡಬೇಕಂತೆ. ಅಲ್ಲ ಭುವನ್, ನೀನು ಸುಬ್ರಾಯನ ಅಂಗಡಿಯಲ್ಲಿ ಇದ್ಕೊಂಡು ಮನೇಲಿರೋ ಊರ್ಮಿಳನಿಗೆ ಹೊಡೆಯೋ ಶಕ್ತಿ ಇದೆಯಾ ನಿನಗೆ? ದನಗಳೇ, ನಾನು ಅವಳ ಮೇಲೆ ಯಾವತ್ತೂ ಕೈ ಮಾಡಿಲ್ಲ. ಮೊನ್ನೆ ಕೂಡ ಸುಳ್ಳು ಅಪಾದನೆ ಹೊರಿಸಿದ್ಲು. ನನಗೆ ಗೊತ್ತು ಭುವನ್ ನೀನೇನು ಅಂತ. ಅಪ್ಪಾಜಿ, ಮೊನ್ನೆ ಹೊಡೆದಿದ್ ನಿಜ, ಸುಳ್ಳೇನಲ್ಲ. ಅಂದ್ರೆ ಇವತ್ತು ಹೊಡೆದಿರೋದು ಸುಳ್ಳ? ಇವತ್ತು ಅದು ಸುಮ್ನಿರಮ್ಮ. ಸುಳ್ಳಿಗೆ ಸುಳ್ಳು ಪೋಣಿಸ್ಬೇಡ. ಸುಮ್ಮನೆ ನಮ್ಮ ಭುವನ್ ಮೇಲೆ ಏನೇನೋ ಅಪವಾದ ಹೊರಿಸ್ಬೇಡ. ಇನ್ನೊಂದ್ಸಲ ಹೀಗೆಲ್ಲ ಮಾಡಿದ್ರೆ ಹೆಣ್ಣು ಅಂತನೂ ನೋಡದೆ ಭುವನ್ ಕೈಲೇ ಎಲ್ಲರ ಮುಂದೆನೂ ಕೆನೆ ಹೊಡಿಸ್ತೀನಿ ಅಷ್ಟೇ. ನಿನಗೆ ತೋರ್ಸಿದ್ರೆ ನಿಂಗೆ ನಂಬಿಕೆ ಬರುತ್ತೆ ಅಲ್ವಾ? ಇರು, ನೋಡಿಲ್ಲಿ. ಅಯ್ಯಯ್ಯೋ ಪಾಪ ಊರ್ಮಿಳಾ, ನೀನು ಭುವನ್ನ ಗಂಡ್ಸು ಅಂತ ಪ್ರೂವ್ ಮಾಡಿ ಮಾಡಿ ಅಂತ ಕೇಳ್ಕೊತಿದ್ಯಲ್ಲ, ನೋಡು ಹೀಗೆ ಪ್ರೂವ್ ಮಾಡಿಬಿಡಿದಾರೆ. ಪಾಪ ಪಾಪ, ಛೆ 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 ಛೆ. ಅದಿರಲಿ, ನೀನು ಎಲ್ಲಿ ಹೋಗಿದ್ರಿ ಮೇಡಮ್ ಅವರು? ಕಾಣ್ತಾನೆ ಇರಲಿಲ್ಲ. ನಾನೆಲ್ಲೂ ಹೋಗಿಲಿ? ನಾನೆಲ್ಲೂ ಹೋಗಿಲ್ಲ. ನಿನ್ಗೆಲ್ಲಿ ಹೋದಂಗೆ ಕನ್ಸು ಬಿದ್ದಿತ್ತು? ಕನಸು ಇಲ್ಲ, ಏನೂ ಇಲ್ಲ. ನಾನು ನನ್ನ ಕಣ್ಣಾರೆ ನೋಡಿದ್ದೀನಿ. ಆಡು ಆಡು, ಅದೆಷ್ಟು ದಿನ ಆಡ್ತೀಯ ಅಂತ ಆಡು. ಹೀಗೆ ಮಾಡ್ತಾ ಇರು, ನಿನ್ನ ಕೊನೆಗಾಲ ನೀನೇ ಹತ್ರ ತಂದ್ಕೋತೀಯ. ಇನ್ನಿರೋ ಕೆಲವೇ ದಿನಗಳಲ್ಲಿ ಈ ರೀತಿ ಒದೆ ತಿನ್ಕೊಂಡು ಒದ್ದಾಡ್ತಾ ಇರ್ತೀಯ, ಅಥವಾ ತಿಂದ್ಕೊಂಡು ಉಂದ್ಕೊಂಡು ನಿನ್ನ ಪಾಡಿಗೆ ನೀನು ಸೈಲೆಂಟಾಗಿ ಇದ್ದು ಹೋಗ್ತೀಯ. ನೀನೇ ಡಿಸೈಡ್ ಮಾಡ್ಕೊ. ನೀನು ಯಾವ ಬ್ಲ್ಯಾಕ್ ಮೇಲ್ ತಂತ್ರನೂ ನನ್ನ ಹತ್ರ ವರ್ಕೌಟ್ ಆಗಲ್ಲ. ಬ್ಲ್ಯಾಕ್ ಮೇಲ್ ಮಾಡೋದ್ರಲ್ಲಿ ನಾನು ಡಾಕ್ಟ್ರೇಟ್ ತಗೊಂಡಿದ್ದೀನಿ. ಒಂದೇ ವಾಕ್ಯದಲ್ಲಿ ಉತ್ತರಿಸಿ ಅಂತ ನಿಮ್ಮ ಸ್ಕೂಲಲ್ಲಿ ಇರುತ್ತಲ್ಲ, ಹಾಗೆ ಸೀದಾ ಶಂಕರಣ್ಣನ ಹತ್ರ ಹೋಗಿ ಶ್ರದ್ಧಾ ಭುವನ್ ಗಂಡ ಹೆಂಡ್ತೀರಂತ ಹೇಳಿದ್ರೆ ಮುಗೀತು. ಅಲ್ಲಿಗೆ ನಾನು ಟಾಟಾ ಬಾಯ್ ಬಾಯ್ ಹೇಳ್ಬೋದು. ಇನ್ನೆಷ್ಟು ದಿನ ಅಂತ ಇದೇ ವಿಷಯ ಇಟ್ಕೊಂಡು ಹೀಗೆ ಬ್ಲ್ಯಾಕ್ ಮೇಲ್ ಮಾಡ್ತೀಯಾ? ನೋಡು, ಇನ್ನೇನು ಆಟ ನಡೆಯೋದಿಲ್ಲ. ನಾವೇ ಹೋಗಿ ಅಪ್ಪಾಜಿ ಹತ್ರ ಸತ್ಯ ಏನು ಅಂತ ಹೇಳಬೇಕು ಅಂತ ನಿರ್ಧಾರ ಮಾಡಿಬಿಡಿದೀವಿ. ನಾನು ಭುವನ್ ಹೊರಡೋಕೆ ಸಿದ್ಧವಾಗಿದ್ದೀವಿ. ಇದನ್ನೆಲ್ಲದನ್ನ ಬಿಟ್ಟು ಬೇರೆ ಏನಾದರೂ ಇದ್ರೆ ಟ್ರೈ ಮಾಡು. ಶ್ರದ್ಧಾ, ಹೇಳು. ಬೇರೆ ಏನಾದರೂ ಟ್ರೈ ಮಾಡು ಅಂತ ನೀನೇ ಹೇಳ್ತಿದ್ಯಾ? ಓಕೆ ಶ್ರದ್ಧಾ, ನೀನು ಭುವನ್ ಈ ಊರು ಬಿಟ್ಟು ಹೋಗ್ಬಿಟ್ರೆ ಭುವನ್ನ ಮತ್ತು ಶಂಕರಣ್ಣನ ಒಂದು ಮಾಡೋರು ಯಾರು?
ಐ ಮೀನ್ ನೀನು ನಿನ್ನ ಭುವನ್ನ ಮತ್ತು ಅವ್ರ ಅಪ್ಪಾಜಿ ಶಂಕರಣ್ಣನ ಸೇರಿಸ್ದೆ ಹಾಗೆ ಹೋಗ್ಬಿಡ್ತೀಯಾ? ಕಾತಲ್ಗಟ್ಟು ಕಾಕ ಕಿಳಿ ಕಾಗುಂಟು ದೀರ್ಘ ಡಾರ್ಲಿಂಗ್. ಉಗ್ರಪ್ಪ ಅಂಕಲ್, ಅಲ್ಲಿ ನೋಡಿ ಊರ್ ಕೋತಿ ಬರ್ತಾ ಇದೆ. ಒಳ್ಳೆ ಹೆಸರಿಡಿದ್ಯಮ್ಮ, ಊರ್ಕೋತಿ. ಸ್ವಲ್ಪ ಅವನನ್ನ ಕರೀರಿ ಅಂಕಲ್, ಮಾತಾಡ್ಸೋಣ. ಏಯ್ ಊರ್ಕೋತಿ, ಏಯ್ ಬಚ್ಚೆ ಬಾರ ಇಲ್ಲಿ. ಏ ಪಚ್ಚಿ, ಯಾರೋ ಇಲ್ಲಿ? ಕಾತಲ್ಗಟ್ಟು ಕಾಕ ಕಿಳಿ ಕಾಕ ಗುಣಿಸಿಕೆ ಗುಣಸಿಂದಿರ್ಗಕ್ಕಿ ಡಾರ್ಲಿಂಗ್. ಕಾತಲ್ಗಟ್ಟು ಕಾಕ ಕಿಳಿ ರೇ ಉಗ್ರಪ್ಪನವ್ರೆ, ಯಾರನ್ನೋ ಎಂತೆಂಥದ ಬಾಯಿಗೆ ಬಂದಂಗೆಲ್ಲ ಮಾತಾಡಿದ್ರೆ ಬಪ್ಪ ಮಗ ಅದ ಈ ಪಚ್ಚಿ. ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಳಕ್ ಗೊತ್ತಾಯ್ತಾ? ಏನೋ ನಿಂದು ಬಹಳ ಧೈರ್ಯ ಬಂದ್ಬಿಟ್ಟಿದೆ ರಾಜೇಂದ್ರ ಇಲ್ಲ ಅಂತ. ಬಿಡಿ ಅಂಕಲ್ ಹೋಗ್ಲಿ. ನಂತರ ಪ್ರೀತಿಯಿಂದ ಕರೆದ್ರೆ ಪಚ್ಚಿ ಖುಷಿ ಆಗುತ್ತೆ ಅಲ್ವಾ ಪಚ್ಚಿ? ಈ ನುಲಿಯೋ ರೋಗ ನಿನ್ ಹೆಂಡತಿಯಿಂದ ಬಂದಿದ್ದ ಪಚ್ಚಿ? ಚೆನ್ನಾಗಿ ಕಾಣಿಸಲ್ಲ, ಸುಮ್ಮನೆ ನಿಂತ್ಕೋ. ಎಲ್ಲಿಂದ ಬರ್ತಾ ಇದ್ಯಾ ಪಚ್ಚಿ? ಮನೆಯಿಂದ, ಶಂಕರಣ್ಣನ ಮನೆಯಿಂದ. ಎಂತ ಸಮಾಚಾರ? ಭುವಿ ಏನ್ ಮಾಡ್ತಾ ಇದ್ದ? ಚಿಕ್ಕದಣಿಗಳ ಅವರು ಮನ್ಲಿದ್ರಾಯ್ತು. ಅವ್ರ ಸುದ್ದಿ ನಿಮ್ಗೆ ತಕ್ಕೆ, ನನ್ನ ಸುದ್ದಿ ಎಂತ ಬೇಕಾದ್ರೆ ಕೇಳಿ ಹೇಳ್ತೆ. ಹಾಗಲ್ಲ ಪಚ್ಚಿ, ನಿಮ್ಮ ಮಾವಂಗೂ ನನಗೂ ಸ್ವಲ್ಪ ಜಗಳ ಆಯ್ತು ಗದ್ದೆನಲ್ಲಿ. ಭುವಿ ಬಂದು ಬಿಡಿಸ್ದ. ಅದಕ್ಕೇನಾದ್ರೂ ಬೇಜಾರು ಮಾಡ್ಕೊಂಡು ಏನೋ ಅಂತ ಕೇಳಿದೆ ಅಷ್ಟೇ. ಮಾವಲ್ಲ, ರಮೇಶ್ ಅಣ್ಣ ಅಂತೇಳಿ, ಅಥವಾ ರಮೇಶ ಅಂದೆ. ಅವ ಯಾವ ಸೀಮೆ ಮಾವ ನನಗೆ? ಚಿಕ್ಕದಣಿಗಳಿಗೆ ಮನೇಲೆ ಬರ್ತಿ ಕೆಲಸ ಇತ್ತು, ಅವ್ರಿಗಲ್ಲಿ ಕೆರ್ಕೊಳಕ್ಕೆ ಪುರ್ಸೋತಿಲ್ಲ ಗೊತ್ತಿತ್ತಾ? ನಿಮ್ಮ ಕಂಡಂಗೆ ಇಲ್ಲ, ಅವ್ರಿಗೆ ಅಂತ ಬೇಜಾರಿಲ್ಲ, ನಿಮ್ಮ ಬಗ್ಗೆ ಅಂತ ಮಾತೇ ಆಡಲಿಲ್ಲ ಅವರು. ಅವ್ರು ಮಾತಾಡಿಲ್ಲ ಅಂದ್ರೆ ನೀನು ಮಾತಾಡಿಸ್ಬೇಕು. ನೀನು ಈ ಪಟೇಲ್ರ ಮನೆ ಅನ್ನ ತಿಂದಿದ್ಯಾ? ನೆನಪಿದ್ಯಾ ಪಚ್ಚಿ ನಿನ್ಗೆ? ಈ ಮನೆ ಋಣ ಇನ್ನೂ ತೀರಿಸಿಲ್ಲ ನೀನು. ಅಲ್ಲ, ಅನ್ನ ಯಾವತ್ತು ತಿಂದಿದ್ನಾಯ್ತು ಅಂತ ಅವತ್ತೊಂದಿನ ತಿಂಡಿ ಬಂದಿದ್ನಾಯ್ತು, ಅದು ಬಿಟ್ಟರೆ ಇದಕ್ಕೆ ಬಂದಿದ್ನಾಯ್ತು. ಪಚ್ಚಿ, ಸುಕನ್ ಮತ್ತೆ ನಿಮ್ಮ ಬಗ್ಗೆ ವಿಚಾರಿಸಿದ್ರು ಅಂತ ನಿಮ್ಮ ಚಿಕ್ಕದಣ್ಣಿಗೆ ಹೇಳ್ತೀಯಾ ಪಚ್ಚಿ? ಇದು ಕಣೆ, ಈ ಕೆಲಸ ನನ್ನ ಕೈಲಿ ಮಾಡೋಕ್ಕಾಗ್ತಿಲ್ಲ. ನೀವು ಬೇಕಾ, ನೀವು ಹೋಗಿ ಮಾತಾಡ್ಸ್ಕೊಳ್ಳಿ. ನಿಮ್ಮ ಲಕ್ಕಿ ಮುಟ್ಟೆ ಇದಾಕಿತ್ತ ಹೇಳಿ, ಮಾಡ್ತೆ. ಸಾಮೇಲಿ ಬಂದು ಮರ ಕೊಯ್ಕಿತ್ತ ಹೇಳಿ, ಅದನ್ನೂ ಮಾಡ್ತೆ. ಯಾರು ಮಗ ಅಲ್ವೋ ಅವನ ಮೇಲೆ ಭರವಸೆ ಬೇರೆ ಇಡಬೇಕಾ? ಚೆನ್ನಾಗಿದೆ. ಅವನ ಅಸಲಿಯತ್ತೇನು ಅಂತ ನನಗಿವತ್ತು ಗೊತ್ತಾಯ್ತು. ಏನು ಗೊತ್ತಾಗಿರೋದು ನಿನಗೆ? ಯಾರು ಹೇಳಿದ್ದು? ಆ ಊರ್ ಮೇಳನೇ ಹೇಳಿದ್ಲು.